ಅಪ್ಲೈ ಮಾಡಿಲ್ಲ. ಅದು ಹಿಂದೆ ಒಂದ್ಸಲಿ ಅವರಾಗೆ ಬಂದು ಕೇಳಿದ್ರು, ನಮಗೆ ಅವಾಗ ಅಷ್ಟು ಗಮನ ಇರಲಿಲ್ಲ ಇದ್ರ ಬಗ್ಗೆ. ಆಮೇಲೆ ಅವರಾಗೆ ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಅವರಾಗೆ ಬಂದು ಇದನ್ನು ನೋಡ್ಕೊಂಡು ಹೋಗಿ ಅದನ್ನು ಪ್ರಶಸ್ತಿನ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ನಮಗೆ ಅದನ್ನು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮದು ಪಾತ್ರ ಏನೂ ಇಲ್ಲ ಇದರಲ್ಲಿ. ಅವರಾಗೆ ಬಂದು ಪಬ್ಲಿಕ್ಕನ್ನು ವಿಚಾರ ಮಾಡಿ ನಾವಿಲ್ಲಿ ಪೂಜೆ ನಡೆಯೋದನ್ನು ನೋಡೋದು, ಆಮೇಲೆ ಪಬ್ಲಿಕ್ ಅವ್ರ ಹತ್ರ ಇಲ್ಲಿ ಪ್ರತಿ ಗುರುವಾರ ಬರೋದು ಹೇಗೆ ನಡೀತಿದೆ ಆಮೇಲೆ ಎಲ್ಲ ನೋಡ್ಕೊಂಡು ಲಾಸ್ಟಿಗೆ ನಮ್ಮೆಲ್ಲ ಬಂದು ಅಕೌಂಟ್ಸನ್ನು ನೋಡ್ತಾರೆ ಅವ್ರು. ಇಂಪಾರ್ಟೆಂಟ್ ಅಕೌಂಟ್ಸು ನಮ್ಮಲ್ಲಿ ಏನಿದೆ, ಅಸೆಟ್ ಏನು ಗೌರವ ಇದ್ರದ್ದು ಎಲ್ಲ ಅದನ್ನು ನಾವು ಬಂದು ಡೈರೆಕ್ಟಾಗಿ ಕೇಳ್ತಾರೆ. ಅದನ್ನು ಇದೆಲ್ಲ ಮಾಡ್ತಾಯಿದ್ದೀವಿ, ಇದು ನೀವು ಕೊಟ್ಟರೆ ನಿಮಗೆ ಲಭಿಸ್ತದೆ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಕೊಟ್ಟಿದ್ದು. 5 ವರ್ಷದ ಲೆಕ್ಕ ಏನಿತ್ತು ಅದೆಲ್ಲ ಕೊಟ್ಟಿವಿ ನಾವು ಅವ್ರಿಗೆ. ಅದು ಕೊಟ್ಟು ಆದಮೇಲೆ ಅವರು ನಮಗೆ ಇದನ್ನು ಪ್ರಮಾಣ ಪತ್ರನ ಈಗ ಲಾಸ್ಟ್ ಮಂತ್ ನಮಗೆ ಅದನ್ನು ತಲುಪಿಸಿದ್ರು. ಒಂದು ಗುಣಮಟ್ಟದ ಬಗ್ಗೆ, ಆಮೇಲೆ ನಮ್ಮ ಕಲ್ಚರಲ್ ಈವೆಂಟ್ಸ್ ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅಂತ, ಆಮೇಲೆ ಅಕೌಂಟ್ಸು ಅದ್ರ ಬಗ್ಗೆ ನೋಡ್ಕೊಳ್ಳೋದಕ್ಕೆ 3 ಪ್ರಶಸ್ತಿ ಬಂದಿದೆ. ಉಡುಪಿ ಮಟ್ಟದವರು ಇಲ್ಲಿ ನಮಗೆ ಶಿವಮೊಗ್ಗದಲ್ಲಿ ಒಂದು ಭಾಗವತ ಸಪ್ತಾಹ ಇತ್ತು. ಅವ್ರು ಬಂದಾಗ ಹೀಗೆ ಬಂದಿದೆ ಅಂತ ಗೊತ್ತಾದಾಗಿಂದ ಅವ್ರ ಕಡೆಯಿಂದ ನಮಗೆ ಎಲ್ಲ ಜನಕ್ಕೆ ಅನಾವರಣ ಮಾಡಿಕೊಟ್ರು. ಹೌದು, ದಕ್ಷಿಣ ಭಾರತದಲ್ಲಿ ಪ್ರಥಮ. ಹಾಗಾಗಿ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಮುಂದೆ ಹಂಚ್ಕೊಳ್ಳೋಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು ISO ಅಂತ ಎಲ್ಲರಿಗೂ ಕೇಳಿತ್ತು, ಬಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಂಡಸ್ಟ್ರೀಸ್ಗೆ ಕೊಡ್ತಾರೆ ಗೊತ್ತಿತ್ತು. ಬಟ್ ನಮ್ಮ ಮಠಕ್ಕೆ ಈತ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವರೇ ಬಂದು 6 ತಿಂಗಳಿಂದ ಮುಂಚೆ ಹೇಗೆ ಎಲ್ಲರದು ಇಂಟರ್ವ್ಯೂ ಮಾಡ್ಕೊಂಡು ತಿಳ್ಕೊಂಡು ಹೋಗಿದ್ದು, ಅದೆಲ್ಲ ನಮಗೆ ಸಿಕ್ಕಿರೋದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳ ನಿತ್ಯ ಭಕ್ತನಾಗಿ ಬಹಳ ಸಂತೋಷವಾದಂಥ ವಿಚಾರ. ಗ್ರೀಕ್ ವರ್ಡ್ ISO ಅಂದರೆ ಏಕೈಕ, ಪ್ರಾಮಾಣಿಕವಾಗಿ ನಂಬರ್ 1 ಅಂತ. ISO ವರ್ಡನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅನ್ನೋದನ್ನು ISO ಅಂತಾರೆ. ISOದಲ್ಲಿ 9000 ಶ್ರೇಣಿಗಳನ್ನು ಗುಣಾತ್ಮಕ ಸರ್ವೀಸ್ ಮತ್ತು ಮಾರುಕಟ್ಟೆ ಅಂತಾರೆ. ಗುಣಾತ್ಮಕವಾಗಿ ಇವರೇನು ಸೇವೆ ಸಲ್ಲಿಸ್ತಾರೆ ಅದಕ್ಕೆ ಕೊಡ್ತಾರೆ, ಅದಿಲ್ಲ ಅಂದರೆ ಮಾರುಕಟ್ಟೆಗೆ ಕೊಡ್ತಾರೆ. ಮಠಕ್ಕೆ ಸಂದಿರೋದು ಗುಣಾತ್ಮಕವಾದಂತಹ ಸೇವೆಗೆ, ಇದು ವಿಶೇಷವಾದ್ದು. ಎರಡನೇದು, ಇವರಿಗೇನು ಸರ್ಟಿಫಿಕೇಟ್ ಬಂದಿದೆ ಅದನ್ನು ಇಂಗ್ಲೀಷ್ನಲ್ಲಿ ಆಕ್ಯುಪೇಷನಲ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂತ ಕರೀತಾರೆ. ಇದು ಕೂಡ ಈ ಶ್ರೇಣಿ ನಮಗೆ ISO 9000ಅಲ್ಲಿ 18000 ಅಂತಿತ್ತು. ಅದನ್ನು ಇವತ್ತು ಒಂದೇ ರೂಪದಲ್ಲಿ 2 ಸರ್ಟಿಫಿಕೇಟ್ಗಳು ಸೇರಬೇಕು ಅನ್ನೋ ಸಮ್ಮಿಳನಕ್ಕೋಸ್ಕರ ISO ಶ್ರೇಣಿ 21,000 ಅಂತ ಮಾಡಿದ್ದಾರೆ. ಒಪ್ಪಿದ್ರು, ಮುನ್ರೋ ಬಂದು ಒಪ್ಕೊಂಡು ತನ್ನ ಟೋಪಿ ಬಿಚ್ಚಿಟ್ಟು ರಾಯರಿಗೆ ಸ್ವತಂತ್ರ ಘೋಷಣೆ ಅವತ್ತೇ ಆಗಿತ್ತು. ಇವತ್ತು ಅದೇ ರೀತಿಯಲ್ಲಿ ಪಾಶ್ಚಾತ್ಯದ ಅತಿ ಉತ್ತಮ, ಅತಿ ಗುಣಮಟ್ಟದ ಶ್ರೇಣಿಯನ್ನು ರಾಯರ ಸೇವೆ ಸಲ್ಲಿಸ್ತಾ ಇರೋ ಸಮಿತಿಗೆ ಬಂದಿದೆ. ಇದೆಲ್ಲ ರಾಯರ ಆಶೀರ್ವಾದ ಅಂತ ಬಹಳ ಸಂತೋಷಪಡ್ತೀನಿ.